ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಸ್ಟಿಚಿಂಗ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಬ್ಲೌಸು ದೊಡ್ಡ ಅಳತೆಗೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ, ಆವಾಗ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ತುಂಬ ದೊಡ್ಡ ಅಳತೆಗೆಲ್ಲ ನೆಕ್ಕು ನಾವು ಜಾಸ್ತಿನೇ 3 ಇಂಚಸ್ಸನ್ನು, ಇದು 45 ಎದೆ ಸುತ್ತಳತೆ ಆಗಿರೋದ್ರಿಂದ 3 ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ನೆಕ್ಕಿನ ಅಗಲ ಬಂದು 3 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ಶೋಲ್ಡರ್ ಬಂದು 3.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಆರ್ಮೋಲ್ ಬಂದು 6.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಷ್ಟಾದರೆ ಓಕೆ, ಸಾಕಾಗುತ್ತೆ. ಯಾಕಂದರೆ ಇವ್ರದ್ದು ಕಂಕ್ಳು ಕಡಿಮೆ ಇದೆ, ಹಂಗಾಗಿ ನಾನು 6.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೀವೆಲ್ಲರಿಗೂ ಒಂದೇ ತೆಗೆದುಕೊಳಕ್ಕಾಗಲ್ಲ. ಈಗ ಇದನ್ನು ನಾನಿಲ್ಲಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಅಂದರೆ ನಾನು ಸೆಂಟರ್ ಸ್ಟಿಚ್ ಆಲ್ರೆಡಿ ಹಾಕಿದ್ದೀನಿ, ಹಂಗಾಗಿ ನಾನು ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೀವು ಸೈಡ್ ಸ್ಟಿಚ್ಚನ್ನು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟಿಚ್ ಏನಿರುತ್ತೆ ಇದನ್ನು ನಾವು ಕ್ಲೀನಾಗಿ ಹಾಕ್ಕೊಬೇಕಾಗುತ್ತೆ. ನಾನು ತೋರಿಸ್ತೀನಿ ಎಷ್ಟಕ್ಕೆ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೀವು ಕರೆಕ್ಟಾಗಿ ಹಾಕ್ಕೊಂಡ್ಲಿಲ್ಲ ಈ ಮಾರ್ಕಿಂಗನ್ನು ಅಂದರೆ ನಮ್ದೇನು ಚೆಸ್ಟ್ ಇದೆ ಅದು ಪರ್ಫೆಕ್ಟಾಗಿ ಕೂರಲ್ಲ. ಹಂಗಾಗಿ ನೋಡಿ, ಇಲ್ಲಿಂದ ನಾನು 4 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾನು 4 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ, ಮತ್ತು 7 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನೀವೇನು ಮಾಡ್ಬೋದು, ಇವೆರಡು ಹತ್ರನೂ ಈ ರೀತಿ ಕಚ್ಚಾಕೊಂಡ್ರೆ ಓಕೆ, ಗೊತ್ತಾಗುತ್ತೆ ಮಾರ್ಕ್ ಹಾಕೊಂಡ್ಲೇಬೇಕು ಅಂತ ಏನಿಲ್ಲ. ಮತ್ತು ಇಲ್ಲಿ ಎಲ್ಲಿಗೆ ಹಾಕ್ಕೊಬೇಕು ಅಂತಿದ್ದೀರಾ, ನಾನು 3 ಇಂಚಸ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕಿದ್ರೆ ಓಕೆ, ಸಾಕಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲೂ ಅಷ್ಟೇ, ಇದೇನು ಸ್ಟ್ರೈಟ್ ಬರುತ್ತೋ ಹಿಂಗೆ ತೆಗೆದುಕೊಂಡು ಹೋಗಿ ಇದನ್ನು ಕೂಡ ಒಂದು 3.5 ಇಂಚಸ್ ಅಥವಾ 4 ಇಂಚಸ್ಸು, ನಾನು 4 ಇಂಚಸ್ವರೆಗೂ ಹಾಕ್ತೀನಿ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ, ತುಂಬ ಪರ್ಫೆಕ್ಟಾಗಿ ನಮಗೆ ಡಾಟ್ಸ್ ಅನ್ನೋದು ಸಿಗುತ್ತೆ. ಇಲ್ಲೂ ಅಷ್ಟೇ ಸೇಮ್ ಹಾಕೋಣ. ಎರಡು ಕಡೆನೂ ಸೇಮ್ ಬರಬೇಕಾಗುತ್ತೆ ಡಾಟ್ಸು. ನಾನಿಲ್ಲಿ 3 ಇಂಚಸ್ಸನ್ನು ತೊಗೊಂಡಿದ್ದೀನಿ ಡಾಟ್ಸ್ಗೋಸ್ಕರ, 3 ಇಂಚಸ್. ಮತ್ತು ಈ ಕಡೆನೂ ಅಷ್ಟೇ, ಇಲ್ಲಿ ಏನು ಇದೆಯೋ ನಮ್ಮದು ಮಾರ್ಕಿಂಗ್, ಇಲ್ಲಿ ಒಂದು ನಾಚನ್ನು ಹಾಕ್ಕೊತೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕು. ನಾವು ಏನು ನಾನು ಸ್ಟಿಚ್ ಹಾಕಿದ್ದೀನಿ ಅದು ಲೈನಿಂಗು ಮತ್ತು ಇದು ವೇರಿಯೇಷನ್ ಬರ್ತಾ ಇರೋದ್ರಿಂದ ಕಟ್ ಆನ್ ಮಾಡ್ತೀನಿ ನೋಡಿ, ಈ ರೀತಿ. ಈಗ ಎಲ್ಲ ಸರಿ ಹೋಯಿತು. ಮತ್ತು ಇಲ್ಲಿ ಒಂದು ಇದೇನಿದೆಯೋ ನೋಡಿ, ಇಲ್ಲಿವರೆಗೂ ಮಾರ್ಕ್ ಬಂದಿದೆ, ಇದನ್ನು ಕೂಡ ನೀಟಾಗಿ ಅಷ್ಟೇ ಹಾಕೋಣ. ಇದು ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿಂದ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿದ್ರೆ ಮುಗೀತು. ಇಲ್ಲೇನು ಡಾಟ್ ಹಿಡ್ದಿದ್ವೋ ಅದನ್ನು ತೆಗೆದುಕೊಂಡ್ರೆ ಆಯಿತು. ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ನೋಡಿ, ಏನು ಡಾಟ್ ಹಿಡ್ದಿದ್ದೀನೋ ಅದನ್ನು ಕ್ಲೀನಾಗಿ ಹಿಂಗಿಟ್ಕೊಂಡು ನಾವು ಈ ರೀತಿ ಎಲ್ಲಿಗ ನಾನು 3 ಇಂಚ್ವರೆಗೂ ನಾನು ಹಾಕಿದ್ದೀನೋ ಅಲ್ಲಿವರೆಗೂ ಹಾಕ್ಕೊಂಡು ಲಾಸ್ಟಲ್ಲಿ ರಫ್ ಹಾಕೋದನ್ನು ಮರಿಬೇಡಿ. ಇದು ಅಷ್ಟೇ. ಇಷ್ಟಾದಮೇಲೆ ಇದೇನಿದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಅಂದರೆ ಫುಲ್ಲು ಏನು ಬೇಡ, ಇಲ್ಲಿಂದ ಇಷ್ಟು ತೆಗೆದ್ರೂ ಸಾಕಾಗುತ್ತೆ. ಯಾಕಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಇದು ಸಿಗಾಕೊಂಬಿಡುತ್ತೆ ಬೆಲ್ಟ್ ಪಟ್ಟಿಗೆ, ಆವಾಗ ತುಂಬ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನೋಡಿ, ನಮ್ಮದು ಕಪ್ಸ್ ಎಷ್ಟು ಬೇಕಾಗಿತ್ತೋ ಅಷ್ಟು ಪರ್ಫೆಕ್ಟಾಗಿ ಸಿಕ್ತು. ಈ ಕಡೆನೂ ಅಷ್ಟೇ ಸೇಮ್ ಮಾಡ್ತೀನಿ ನೋಡಿ. ಇದೇನಿದೆಯೋ ಇದು ಮಾರ್ಕಿಂಗ್ ಹಾಕಿದ್ದೀವೋ ಇದನ್ನ ಹಿಂಗೆ ಹಿಡ್ಕೊಂಡು ಇಷ್ಟು ಫುಲ್ಲು ಹಾಕಿದ್ಮೇಲೆ ನೀವು ಈ ರೀತಿ ಫುಲ್ಲು ಡಾಟ್ಸ್ಗಳನ್ನು ಹಿಡ್ಕೊಂಬಿಡಿ. ಡಾಟ್ಸ್ ಎಲ್ಲ ಹಿಡ್ದಾದ್ಮೇಲೆ ನಿಮಗೆ ಗೊತ್ತಾಗ್ತಾ ಇರಬೇಕು ನಮಗೆ ಬೇಕಾದಷ್ಟು ಕಪ್ಸು ಸಿಕ್ಕಿದೆ. ಈಗ ನಾನು ಇಲ್ಲೂ ಕೂಡ ಇದನ್ನು ಕಟ್ ಮಾಡಿ ತೆಗೆದು ಬಿಡ್ತೀನಿ ನೀಟಾಗಿ.
ನೋಡಿ ಇಲ್ಲಿ ನೆಕ್ಕು ನಾನು ಇದನ್ನು ಮಾಡಿದ್ದೀನಿ, 3 ಇಂಚನ್ನು ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ಟ್ರಿಮ್ ಮಾಡ್ತಾ ಇದ್ದೀನಿ. ಇದು ದೊಡ್ಡಳತೆ, ಇದು 45 ಇದೆ ಸುತ್ತಳತೆ ಆಗಿರೋದ್ರಿಂದ 3 ಇಂಚು ನೆಕ್ಕನ್ನು ತೆಗೆದುಕೊಂಡಿದ್ದೀನಿ. ನೀವು ಅನ್ಕೊತೀರಾ 3 ಇಂಚ್ ತೊಗೊಂಡ್ರೆ ದೊಡ್ಡದಾಗ್ಬೋದು ಅಂತ. ಖಂಡಿತ ಇಲ್ಲ. ನೀವು 3 ಇಂಚ್ ತೊಗೊಂಡ್ಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ದೊಡ್ಡಳತೆಗೆಲ್ಲ ನಾವು ನೆಕ್ಕನ್ನು ತುಂಬ ಜಾಸ್ತಿನೇ ತೊಗೊಬೇಕಾಗತ್ತೆ. ಇಲ್ಲ ಅಂದರೆ ಹಿಡ್ದಂಗೆ ಆಗೋದು, ನೆಕ್ಕು ಶೋಲ್ಡರ್ ಡ್ರಾಪ್ ಅವೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ನಾವೇನ ಕಡಿಮೆ ತೆಗೆದುಕೊಂಡ್ರೆ. ಇಲ್ಲೇನು ನಾನು ಸ್ಟಿಚ್ ಹಾಕಿದ್ದೀನಿ ಇದನ್ನು ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಬಿಡ್ತೀನಿ. ನೋಡಿ ಈ ರೀತಿ. ಈಗ ನೋಡಿ ನಮ್ಮದು ಬೆಲ್ಟ್ ಪಟ್ಟಿ ಹಚ್ಚೋದಕ್ಕೆ ರೆಡಿ ಆಯಿತು. ನೀವು ಇಷ್ಟು ತೆಗೆದುಕೊಂಡಲ್ಲೇ ಇಲ್ಲಿಗೆ ತೆಗೆದುಕೊಂಡ್ರು ಪರ್ಫೆಕ್ಟಾಗಿ ಕಪ್ಸ್ ಅನ್ನೋದು ಬರೋದ. ಈ ಟಿಪ್ಸ್ಗಳೆಲ್ಲ ನೀವು ಕ್ಲೀನಾಗಿ ಫಾಲೋ ಮಾಡಬೇಕಾಗುತ್ತೆ. ನೀವು ಬ್ಲೌಸ್ ಸ್ಟಿಚಿಂಗ್ನಲ್ಲಿ ಟಿಪ್ಸ್ಗಳೇ ತುಂಬ ಇಂಪಾರ್ಟೆಂಟು. ಆ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಬ್ಲೌಸ್ ಚೆನ್ನಾಗಿ ಬರುತ್ತೆ. ಮತ್ತು ನೋಡ್ತಾ ಇರ್ಬೋದು ಈ ಏನು ಬೆಲ್ಟ್ ಪಟ್ಟಿ ಇದೆಯೋ ಇದನ್ನು ನಾನು ಯಾವಾಗಲೂ ಇನ್ವಿಸಿಬಲ್ಲೇ ಮಾಡೋದು. ನಾರ್ಮಲ್ಲಾಗಿ ಕೆಲವ್ರು ಏನು ಮಾಡ್ತಾರೆ ಹಿಂಗೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಹಿಂಗೆ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಿಂಗೆ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ತಾರೆ. ನನಗದಷ್ಟು ಇಷ್ಟ ಆಗಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ತೀನಿ. ಇನ್ವಿಸಿಬಲ್ ಮಾಡ್ತೀನಿ ನಾನು ಯಾವಾಗಲೂ. ಮಾಡಿ ನಾನು ಒಂದು ತೋರಿಸ್ಬಿಟ್ಟು ಮತ್ತೆ ಉಲ್ಟಾ ತಿರುಗಿಸ್ತೀನಿ. ನೋಡಿ ಇಲ್ಲೂ ಅಷ್ಟೇ. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಕೊಡಬೇಕಾದ್ರೆ ಇಲ್ಲಿ ಏನಿದೆಯೋ ಇಲ್ಲಿ ನೀವು ಹಿಂಗೆ ಏನಾದರೂ ಕೊಟ್ಬಿಟ್ರೆ ಇಲ್ಲಿ ಇದು ಬಂದ್ಬಿಟ್ಟು ಈ ಕಪ್ಸು ಕಡಿಮೆ ಆಗಿಬಿಡುತ್ತೆ. ಇದನ್ನೇನು ಸ್ಟ್ರೈಟೇ ನೀವು ನೋಡಿ ಹಿಂಗೆ ಇಟ್ಕೊಬೇಕು. ಹಿಂಗೆಲ್ಲ ಕೊಡಬಾರ್ದು, ಹಿಂಗೆ ಸ್ಟ್ರೈಟೇ ಇರಬೇಕು. ಇದೇನು ಬೆಲ್ಟ್ ಪಟ್ಟಿ ಇದೆಯೋ ಇಲ್ಲೊಂದು ಚೂರು ಎಳೀರಿ, ಆವಾಗ ನಿಮ್ಮದು ಪರ್ಫೆಕ್ಟಾಗಿ ನಮ್ಮದು ಸ್ಟಿಚ್ಚು ಟೈಟಾಗಿರಲಿ. ಅಲ್ಲಿ ಏನು ಹಾಕ್ತೀರಾ ಆ ಸ್ಟಿಚ್ ಹತ್ರ ಒಂದು ಸ್ವಲ್ಪ ಟೈಟ್ನೆಸ್ ಬರಬೇಕು. ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ನೋಡಿ ಇಲ್ಲಿ ಸ್ಟಿಚ್ ಹಾಕಿದಾಗ ಸ್ವಲ್ಪ ಟೈಟಾಗಿ ಹಿಂಗೆ ಇರಬೇಕು, ಇಲ್ಲ ಅಂದರೆ ಅಷ್ಟು ಫಿನಿಶಿಂಗ್ ಬರಲ್ಲ. ಇಷ್ಟಾದಮೇಲೆ ನಾವು ಉಲ್ಟಾ ತಿರುಗಿಸ್ಬಿಟ್ಟು ಇದನ್ನು ಸ್ಟಿಚ್ಚನ್ನು ಹಾಕೋಣ. ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ನೋಡ್ಬೇಕು ಫಸ್ಟು. ನೀವು ಇದನ್ನು ಇನ್ವಿಸಿಬಲ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಒಂದ್ಸಲ ಇಟ್ಕೊಂಡು ನೋಡಿ ಆಮೇಲೆ ಸ್ಟಿಚ್ಚನ್ನು ಹಾಕಿ. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ರಫನ್ನು ನೀವು ಮಾಡಲೇಬೇಕು. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು. ಈ ಕಡೆಯಿಂದನೇ ಓಪನ್ ಮಾಡಬೇಕು ನೀವು. ನೋಡಿ ಈ ರೀತಿ ಬರಬೇಕು. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಂಗೆ ಆಗೇ ಇರುತ್ತೆ. ಅದನ್ನೇನು ಮಾಡಿ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಈಗ ನೋಡ್ತಾ ಇರ್ಬೋದು ನಮ್ಮ ಫ್ರಂಟ್ ಪಾರ್ಟ್ ಬ್ಲೌಸ್ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದರೆ ಟ್ರಿಮ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ನಮ್ಮ ಬ್ಲೌಸ್ ಫ್ರಂಟ್ ಪಾರ್ಟು ಬಂತು. ಈ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಿ, ಆವಾಗ ತುಂಬ ಚೆನ್ನಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.